प्रथमो हनुमान् नाम द्वितीयो भीमैव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಬಿಂಬ ಪ್ರತಿಬಿಂಬ ಸಂಧಿ ಅಥವಾ ಬಿಂಬ ಅಪರೋಕ್ಷ ಸಂಧಿ ಅಥವಾ ಬಿಂಬ ಉಪಾಸನೆ ಸಂಧಿ ಅಂತಲ್ಲ ಇದಕ್ಕೆ ಹೆಸರಿದೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಈ ಜೀವರು ಪರಮಾತ್ಮನ ಅಂಶರು ಹಾಗೆ ಅಂತ. ಅಂಶ ಅಂದ್ರೆ ಏನರ್ಥ ಅಂದ್ರೆ ಸಾಮಾನ್ಯವಾಗಿ ಅಂಶ ಅಂದ್ರೆ ಒಂದು ಪಾರ್ಟ್ ಅಂತ ಅರ್ಥ. ಉದಾಹರಣೆಗೆ ಒಂದು ಬಟ್ಟೆ ಮಾಡ್ತೀವಿ. ಬಟ್ಟೆ ಅಂದ್ರೆ ಏನು? ಅದು ನೂಲು, ಎಲ್ಲ ನೂಲು ಸೇರಿ ಅದು ಬಟ್ಟೆ ಆದದ್ದು. ಸೊ ಬಟ್ಟೆಯ ಒಂದು ಅಂಶ ಅಂದ್ರೆ ಯಾವುದು? ನೂಲು ಅಂತ ಹೇಳ್ತೀವಿ. ಅದೆಲ್ಲ ಸೇರಿ ಬಟ್ಟೆ ಆಯಿತು ಹಾಗೆ ಅಂತ. ಬಟ್ಟೆಯಿಂದ ಒಂದು ನೂಲು ತೆಗಿಬಹುದು, ನಾವು ಒಂದು ಅಂಶ ತೆಗಿಬಹುದು, ಅದನ್ನ ಒಂದು ಅಂಶ ಅಂತ ಹೇಳ್ತೀವಿ. ಒಂದು ಪಾರ್ಟ್ ಅಂತ ಅರ್ಥ. ಅಂಶ ಅಂದ್ರೆ ಒಂದು ಪಾರ್ಟ್, ಸಾಮಾನ್ಯ ಅರ್ಥ ಇದು ಅಂಶ ಅಂದ್ರೆ. ಆದ್ರೆ ಇಲ್ಲಿ ಪ್ರಕೃತ ಜೀವರು ಎಲ್ಲರೂ ಕೂಡ ಪರಮಾತ್ಮನ ಅಂಶರು. ಹಾಗೆಂದ್ರೆ ಪರಮಾತ್ಮ ಅಂದ್ರೆ ಏನಾದ? ಎಲ್ಲಾ ಜೀವರು ಸೇರಿ ಪರಮಾತ್ಮ ಆದ. ಎಲ್ಲಾ ನೂಲುಗಳು, ಬಟ್ಟೆಯಲ್ಲಿ ಯಾವ್ಯಾವ್ದು ನೂಲು ಇದೆಯೋ ಅದೆಲ್ಲವೂ ಸೇರಿ ಬಟ್ಟೆ ಆಯ್ತು ಅಂದ್ರೆ ಏನರ್ಥ? ಬಟ್ಟೆಗಳು ಒಂದು ಪಾರ್ಟ್, ಪರಮಾತ್ಮ ಅದರ ಸಮುದಾಯ, ಅದು ನೂಲಿನ ಸಮುದಾಯ ಅಂತ ಅರ್ಥ ಬಂತು. ಅದೇ ತರ ಇಲ್ಲಿ ಪ್ರಕೃತ ಜೀವರು, ಆ ಜೀವರ ಸಮುದಾಯ, ಆ ಗುಂಪಿಗೆ ಪರಮಾತ್ಮ ಅಂತ ಹೆಸರು ಎಂಬ ಅರ್ಥ ಬರುತ್ತದೆ. ಅದರಿಂದ ಆ ರೀತಿಯಾಗಿ ನಾವು ಅರ್ಥ ಹೇಳಬಾರ್ದು. ಅಂಶ ಅಂದ್ರೆ ಆ ಅರ್ಥ ಇಲ್ಲ ಇಲ್ಲಿ. ಮತ್ತೇನರ್ಥ ಹಾಗೆಂದ್ರೆ? ಅಂಶ ಅಂದ್ರೆ ತದಧೀನವಾಗಿ ಇದ್ದು, ಪರಮಾತ್ಮನ ಅಧೀನದಲ್ಲಿ ಇದ್ದು ಪರಮಾತ್ಮನ ಸದೃಶವಾಗಿ ಇರ್ತಾರೆ, ಪರಮಾತ್ಮನ ಅಧೀನದಲ್ಲಿ ಇರ್ತಾರೆ ಹಾಗೆಂಬ ಅರ್ಥದಲ್ಲಿ ನಾವು ಅಂಶ ಎನ್ನುವ ಶಬ್ದವನ್ನ ಇಲ್ಲಿ ಬಳಸ್ತೀವಿ ಹಾಗೆ ಅಂತ. ಬ್ರಹ್ಮಸೂತ್ರದಲ್ಲಿ ಅಂಶಾಧಿಕರಣ ಅಂತ ಒಂದು ಇದೆ. ಅದರಲ್ಲಿ ವಿಶೇಷವಾಗಿ ಇದರ ಚಿಂತನೆಯನ್ನ ಮಾಡಿಸಿದ್ದಾರೆ ವೇದವ್ಯಾಸರು. ಅದರಿಂದ ಏನಾಯಿತು ಹಾಗೆಂದ್ರೆ ಪರಮಾತ್ಮ ಬಿಂಬನಾಗಿದ್ದಾನೆ, ಜೀವರು ಪ್ರತಿಬಿಂಬರಾಗಿದ್ದಾರೆ ಹಾಗೆ ಅಂತ ಬಂತು. ಅಂಶ ಅಂದ್ರೆ ಎರಡು ಅಂಶ ಇದ್ದಾರೆ, ಒಂದು ಸ್ವರೂಪ ಅಂಶರು ಮತ್ತು ಭಿನ್ನಾಂಶರು ಹಾಗೆ ಅಂತ. ನೋಡಿ, ಪರಮಾತ್ಮನದ್ದೇ ಮತ್ತೊಂದು ರೂಪ ಇದೆ. ಯಾವುದು? ಮತ್ಸ್ಯಕೂರ್ಮಾದಿ ರೂಪಗಳು. ಅದೆಲ್ಲ ಏನಾಗಿದೆ? ಅದೆಲ್ಲ ಪರಮಾತ್ಮನ ಸ್ವರೂಪ ಅಂಶ. ಪರಮಾತ್ಮ ಬೇರೆ ಅಲ್ಲ, ಆ ಮತ್ಸ್ಯಕೂರ್ಮಾದಿಗಳು ಬೇರೆ ಅಲ್ಲ, ಎಲ್ಲ ಒಂದೇ. ಆದರೆ ಪರಮಾತ್ಮನಿಂದಲೇ ಹೊರಗೆ ಬಂದ ಪರಮಾತ್ಮನ ರೂಪಗಳು ಹಾಗೆ ಅಂತ. ಅದನ್ನ ಸ್ವರೂಪಾಂಶ ಅಂತ ಕರಿತೀವಿ. ಇನ್ನು ಭಿನ್ನಾಂಶರು ಅಂದ್ರೆ ಪರಮಾತ್ಮನಿಗಿಂತ ಭಿನ್ನರಾಗಿ ಇರತಕ್ಕವರು. ಸ್ವರೂಪದಿಂದ ಪರಮಾತ್ಮನಿಗಿಂತ ಭಿನ್ನರಾಗಿ ಇದ್ದು ಪರಮಾತ್ಮನ ಕಿಂಚಿತ್ ಸಾದೃಶ್ಯವನ್ನ ಪಡೆದು ಪರಮಾತ್ಮನ ಅಧೀನದಲ್ಲಿ ಯಾರಿದ್ದಾರೆ ಅವರನ್ನ ಭಿನ್ನಾಂಶರು ಅಂತ ಕರಿತೀವಿ. ಈ ರೀತಿಯಾಗಿ ಈ ಭಿನ್ನಾಂಶರು ಏನಿದ್ದಾರೆ ಅವರು ಏನಾಗ್ತಾರೆ? ಪ್ರತಿಬಿಂಬರಾಗ್ತಾರೆ. ಪರಮಾತ್ಮ ಬಿಂಬನಾಗಿರ್ತಾನೆ, ಜೀವರು ಪ್ರತಿಬಿಂಬ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ರಿಫ್ಲೆಕ್ಷನ್ ಹೇಗೆ ಕನ್ನಡಿಯಲ್ಲಿ ಕಾಣಿಸ್ತದೆ, ನಮ್ಮ ಮುಖ ಅದು ಬಿಂಬ, ಕನ್ನಡಿಯಲ್ಲಿ ಕಾಣಿಸೋದು ಪ್ರತಿಬಿಂಬ ಹಾಗೆ ಅಂತ. ಸೊ ಬಿಂಬ ಪ್ರತಿಬಿಂಬ ನೋಡಿ, ಕಿಂಚಿತ್ ಸಾದೃಶ್ಯ ಇದೆ ನೋಡಿ. ನಮ್ಮ ಮುಖ ಹೇಗೆ ಇದೆಯೋ ಕನ್ನಡಿಯಲ್ಲೂ ಅದೇ ತರ ಮುಖ ಫಾರ್ಮ್ ಆಗ್ತದೆ. ಇನ್ನು ನಾವು ಕೈಕಾಲುಗಳು ಅಲುಗಾಡಿಸಿದರೆ ಕನ್ನಡಿಯಲ್ಲೂ ಕೈಕಾಲು ಅಲುಗಾಡಿಸ್ತದೆ. ಸೊ ಅದರಿಂದ ಬಿಂಬ ಪ್ರತಿಬಿಂಬ ಅಂದ್ರೆ ಏನು? ಬಿಂಬದಂತೆ ಸದೃಶವಾಗಿ ಇರುತ್ತದೆ, ಬಿಂಬನ ಅಧೀನದಲ್ಲಿ ಇರತಕ್ಕದ್ದು ಹಾಗೆ ಅಂತ. ಈ ರೀತಿಯಾಗಿ ನಾವು ದೇವರನ್ನ ಚಿಂತನೆ ಮಾಡಬೇಕು. ನಮಗೂ ದೇವರಿಗೆ ಇರುವ ಒಂದು ಸಂಬಂಧ ಅಂದ್ರೆ ಏನು? ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಪರಮಾತ್ಮ ಬಿಂಬನಾಗಿದ್ದಾನೆ, ಜೀವರು ಪ್ರತಿಬಿಂಬರಾಗಿದ್ದಾರೆ ಅಂದ್ರೆ ಏನರ್ಥ? ಪರಮಾತ್ಮ ಇಲ್ಲದೆ ನಾವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ. ಇಷ್ಟು ವಿಚಾರವನ್ನು ಹೇಳಿ ಈ ಸಂಧಿಯಲ್ಲಿ ಯಾವ ರೂಪದಿಂದ ಜೀವರಿಗೆ ಪರಮಾತ್ಮ ಬಿಂಬನಾಗಿರ್ತಾನೆ ಎಂಬ ಒಂದು ಪರಿಚಯವನ್ನ ಗುರುಗಳು ಮಾಡಿಸ್ತಾ ಇದ್ದಾರೆ.
ಮುಕ್ತ ಬಿಂಬನು ತುರಿಯ ಜೀವನ್ ಮುಕ್ತ ಬಿಂಬನು ವಿಶ್ವಭವ ಸಂಸಕ್ತ ಬಿಂಬನು ತೈಜಸನು ಅಸೃಜ್ಯರಿಗೆ ಪ್ರಾಜ್ಞಾ ಶಕ್ತನಾದರು ಸರಿಯೇ ಸರ್ವೋದ್ರಿಕ್ತ ಮಹಿಮನು ದುಃಖ ಸುಖಗಳ ವ್ಯಕ್ತ ಮಾಡುತ್ತಲಿಪ್ಪ ಕಲ್ಪಾಂತ್ಯದಲ್ಲಿ ಭಪ್ಪರಿಗೆ. ಮುಕ್ತ ಜೀವರಿಗೆ ತುರಿಯ ಅಂತ ಪರಮಾತ್ಮನ ಒಂದು ರೂಪ, ಅದು ಬಿಂಬರೂಪವಾಗಿರುತ್ತದೆ. ಇನ್ನು ಜೀವನ್ಮುಕ್ತರು ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದವರು, ಬಿಂಬ ಅಪರೋಕ್ಷ ಪಡೆದವರು, ಅವರಿಗೆ ವಿಶ್ವ ಅಂತ ಪರಮಾತ್ಮನ ರೂಪ, ಅವನು ಬಿಂಬನಾಗಿ ಇರ್ತಾನೆ ಹಾಗೆ ಅಂತ ನೋಡಿ. ಅಲ್ಟಿಮೇಟ್ ಮೋಕ್ಷ ಅಲ್ಲಿ ತುರಿಯ. ಮೋಕ್ಷವನ್ನು ಹೊಂದಲಿಕ್ಕೆ ಪೂರ್ವ ಅವಸ್ಥೆ ಅಂದ್ರೆ ಯಾವುದು? ಜೀವನ್ಮುಕ್ತ ಅವಸ್ಥೆ, ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಇರತಕ್ಕ ಒಂದು ಅವಸ್ಥೆ. ಅಲ್ಲಿ ಬಿಂಬನಾಗಿ ವಿಶ್ವಮೂರ್ತಿ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಇನ್ನು ಭವಸಂಸಕ್ತ ಬಿಂಬನು, ಇನ್ನು ಯಾರು ಸಂಸಾರದಲ್ಲಿ ಇದ್ದಾರೆ ಅವರಿಗೆ ಬಿಂಬನಾಗಿ ತೈಜಸ ಎನ್ನುವ ರೂಪದಿಂದ ಪರಮಾತ್ಮ ಇದ್ದಾನೆ. ಇನ್ನು ಅಸೃಜ್ಯರಿಗೆ, ಇನ್ನು ಸೃಷ್ಟಿಗೆ ಯಾರು ಬಂದಿಲ್ಲ, ಪರಮಾತ್ಮನ ಉದರದಲ್ಲೇ ಇದ್ದಾರೆ, ಮಾನಸಿಕ ಕ್ರಿಯೆಗಳು ಮಾತ್ರ ನಡೀತಾ ಇದೆ, ಅಂತವರಿಗೆ ಪ್ರಾಜ್ಞ, ಅವನು ಬಿಂಬನಾಗಿ ಇರ್ತಾನೆ ಹಾಗೆಂತ. ಈ ರೀತಿಯಾಗಿ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತ ಈ 4 ರೂಪಗಳನ್ನ ಜೀವರಿಗೆ ಇರತಕ್ಕ 4 ಅವಸ್ಥೆ, ಅಸೃಜ್ಯ ಅವಸ್ಥೆ, ಸಂಸಾರ ಅವಸ್ಥೆ, ಜೀವನ್ಮುಕ್ತ ಅವಸ್ಥೆ, ಮುಕ್ತ ಅವಸ್ಥೆ ಅಂತ ಜೀವರಿಗೆ 4 ಅವಸ್ಥೆಗಳು ಇದೆ. ಇದರಲ್ಲಿ ಬಿಂಬನಾಗಿ ಪರಮಾತ್ಮ ಇದ್ದು ನಿಯಮನ ಮಾಡ್ತಾನೆ ಹಾಗೆ ಅಂತ. ಶಕ್ತನಾದರೂ ಸರಿಯೇ, ಪರಮಾತ್ಮನಿಗೆ ಸೃಷ್ಟಿ ಮಾಡಿಯೇ ಎಲ್ಲ ಮಾಡಬೇಕು ಅಂತ ಇಲ್ಲ, ಸುಖ ದುಃಖಾದಿಗಳನ್ನ ಕೊಡೋತಕ್ಕ ಸಾಮರ್ಥ್ಯ ಸೃಷ್ಟಿ ಮಾಡಿನೇ ಕೊಡಬೇಕು ಅಂತ ಇಲ್ಲ, ಅವನು ಸತ್ಯ ಸಂಕಲ್ಪ. ಆದರೂ ಕೂಡ ಪರಮಾತ್ಮ ಸೃಷ್ಟಿಯಾದಿಗಳನ್ನ ಮಾಡಿ ಅನುಗ್ರಹ ಸುಖ ದುಃಖಾದಿಗಳನ್ನ ಕೊಡ್ತಾನೆ. ಸರ್ವೋದ್ರಿಕ್ತ ಮಹಿಮನು, ಎಲ್ಲರಿಗಿಂತ ಮಿಗಿಲಾದ ಮಹಿಮೆ ಇರತಕ್ಕ ಪರಮಾತ್ಮ ಕಲ್ಪಾಂತದಲ್ಲಿ, ಅಂದರೆ ಬ್ರಹ್ಮಕಲ್ಪದ ಕೊನೆಯಲ್ಲಿ, ಬ್ರಹ್ಮದೇವರಿಗೆ 100 ವರ್ಷ ಸಾಧನೆ ಮುಗಿದ ಮೇಲೆ, ಆ ಪ್ರಾರಬ್ಧ ಮುಗಿದ ಮೇಲೆ, ಭಪ್ಪರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಸಾಧನೆಯನ್ನ ಮುಗಿಸಿದವರಿಗೆ ದುಃಖ ಸುಖಗಳ, ಅವರ ಸ್ವರೂಪ ಸಾತ್ವಿಕವಾಗಿದ್ದರೆ ಅವರಿಗೆ ಸುಖವನ್ನು, ಇನ್ನು ತಾಮಸವಾಗಿದ್ದರೆ ಅವರಿಗೆ ದುಃಖಗಳನ್ನು ಕೂಡ ಕೊಡುತ್ತಾನೆ. ವ್ಯಕ್ತ ಮಾಡುತ್ತಲಿಪ್ಪ, ಅವರವರ ಸ್ವರೂಪ ಆನಂದ ಅದು ಅಭಿವ್ಯಕ್ತ ಆಗುವಂತೆ ಮಾಡ್ತಾನೆ. ಸಾತ್ವಿಕರಿಗೆ ಸ್ವರೂಪಾನಂದ, ರಾಜಸರಿಗೆ ಸುಖ ದುಃಖ ಮಿಶ್ರಭೂತವಾದದ್ದು, ತಾಮಸರಿಗೆ ಅಂಧತಮಸ್ಸಿನಲ್ಲಿ ದುಃಖವನ್ನು ಕೂಡ ಕೊಡ್ತಾನೆ. ನೋಡಿ, ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ, ಸಾರ ಸಂಗ್ರಹ ಅಂತ ಒಂದು ಗ್ರಂಥ, ಅದರ ವ್ಯಾಖ್ಯಾನದಲ್ಲಿ ಇದೆ, ಮುಕ್ತಾನಾಂ ಬಿಂಬರೂಪಸ್ತು ತುರ್ಯೋ ವಿಶ್ವೋಪರೋಕ್ಷಿಣಾಂ ಸಂಸಾರಿಣಾಂ ತೈಜಸಸ್ತ್ವ ಸೃಜ್ಯಾನಾಂ ಪ್ರಾಜ್ಞೆ ಉಚ್ಯತೆ ಹಾಗೆ ಅಂತ. ಆ ಪ್ರಮಾಣವನ್ನು ಅನುಸರಿಸಿ ಗುರುಗಳು ಈ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಒಟ್ಟು. ಅನ್ನ ನಾಮಕ ಪ್ರಕೃತಿಯೊಳಗಚ್ಛಿನ್ನವಾಗಿಹ ಪ್ರಾಜ್ಞನಾಮದಿ ಸೊನ್ನೊಡಲ ಮೊದಲಾದವರೊಳುನ್ನಾದ ತೈಜಸನು ಅನ್ನದಂಬುಜನಾಭ ವಿಶ್ವನು ಭಿನ್ನ ನಾಮ ಕ್ರಿಯೆಗಳಿಂದಲಿ ತನ್ನೊಳಗೆ ತಾರಮಿಪ ಪೂರ್ಣಾನಂದ ಜ್ಞಾನ ಘನ. ಅನ್ನನಾಮಕ, ಅನ್ನ ಅಂತ ಪರಮಾತ್ಮನ ಒಂದು ರೂಪ ಇದೆ. ಆ ಅನ್ನನಾಮಕ ಪರಮಾತ್ಮ ಪ್ರಾಜ್ಞನಾಮದಿ, ಪ್ರಾಜ್ಞಾ ಎನ್ನುವ ಹೆಸರಿನಿಂದ ಪ್ರಕೃತಿಯೊಳಗೆ, ಪ್ರಕೃತಿ ಎಂಬ ಹೆಸರುಳ್ಳ ಶ್ರೀದೇವಿ ಅವರಲ್ಲಿ ಅಚ್ಛಿನ್ನವಾಗಿಹ ಅಂದ್ರೆ ತನ್ನನ್ನು ಪ್ರಕಟಗೊಳಿಸದಲೇ ಒಟ್ಟಿಗೆ ಇರ್ತಾನೆ ಹಾಗೆ ಅಂತ ಅರ್ಥ. ಇನ್ನು ಸೊನ್ನೊಡಲ, ಹಿರಣ್ಮಯ ವಪು, ಬಂಗಾರದಂತಹ ಶರೀರ ಇರತಕ್ಕ ಬ್ರಹ್ಮದೇವರು, ಅವರೇ ಮೊದಲಾದವರೊಳು, ಇವೇ ಮೊದಲಾದ ದೇವತೆಗಳಿ ಅನ್ನಾದ ಎಂಬ ನಾಮಕ, ಅವನು ತೈಜಸ ನಾಮಕನಾಗಿದ್ದು ಅನ್ನದ ಎನ್ನುವ ಹೆಸರುಳ್ಳ ಅಂಬುಜನಾಭ ಪದ್ಮನಾಭ ವಿಶ್ವನಾಮಕನಾಗಿ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ಕ್ರಿಯೆಗಳಲ್ಲಿ ಇದ್ದು ಪೂರ್ಣಾನಂದ ಜ್ಞಾನ ಘನ, ಪೂರ್ಣಾನಂದ ಸ್ವರೂಪನಾದ ಹರಿ ತನ್ನೊಳಗೆ ತಾರಮಿಪ, ತನ್ನೊಳಗೆ ತಾನು ಸುಖವಾಗಿ
ಅಂತ. ನೋಡಿ ಇಲ್ಲಿ ಎಷ್ಟು ಸ್ಪಷ್ಟ ಇದೆ ನೋಡಿ. ಪ್ರಕೃತಿಯ ಒಳಗಿದ್ದು ಪ್ರಕೃತಿಯನ್ನು ನಿಯಮನ ಮಾಡತಕ್ಕ ಪರಮಾತ್ಮನ ರೂಪ ಯಾವುದು? ಅನ್ನ ಅಂತ. ಅನನಾಮಕನಾದ ಶ್ರೀಹರಿ ಪ್ರಕೃತಿಯಲ್ಲಿ ಪ್ರಾಜ್ಞಾ ಎನ್ನುವ ಹೆಸರಿನಿಂದ ಇದ್ದಾನೆ. ಇನ್ನು ಅನ್ನಾದ ಎನ್ನುವ ಶ್ರೀಹರಿ ಬ್ರಹ್ಮಾದಿಗಳ ಒಳಗಿದ್ದು ತೈಜಸ ನಾಮದಿಂದ ಇದ್ದಾನೆ. ಇನ್ನು ಅನ್ನವನ್ನು ಕೊಡತಕ್ಕ ಅನ್ನದ ಎನ್ನುವ ಪರಮಾತ್ಮ ವಿಶ್ವನಾಮಕನಾಗಿ ಇದ್ದು ನಾನಾ ರೂಪಗಳು ನಾನಾ ಜೀವರಲ್ಲಿದ್ದು ನಾನಾ ಕ್ರಿಯೆಗಳನ್ನ ಮಾಡುವವನಾಗಿ ಅನ್ನಪ್ರದ, ತಾನೇ ಸಂತುಷ್ಟನಾಗಿ ಇರತಕ್ಕವನು ಹಾಗೆ ಅಂತ. ಅದರಿಂದ ಅದು ಪ್ರಕೃತಿ ಇರಬಹುದು, ಬ್ರಹ್ಮಾದಿ ತತ್ವದೇವತೆಗಳು ಇರಬಹುದು, ಅಥವಾ ಎಲ್ಲ ಜೀವರಾಶಿಗಳು ಇರಬಹುದು, ಅಥವಾ ಜಡವಾದ ಅನ್ನಾದ ಪದಾರ್ಥಗಳು ಇರಬಹುದು. ಎಲ್ಲದರಲ್ಲೂ ಕೂಡ ಪರಮಾತ್ಮ ಇದ್ದು ನಿಯಮನ ಮಾಡ್ತಾನೆ ಹಾಗೆಂಬ ಆ ವಿಶೇಷವಾದ 4 ರೂಪ, ವಿಶ್ವ, ತೇಜಸ, ಪ್ರಾಜ್ಞ, ತುರಿಯ ಹಾಗೆಂಬ ಒಂದು ರೂಪಗಳ ವ್ಯಾಪಾರವನ್ನ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಭೂದಿಯೊಳಗಡಗಿಪ್ಪ ನಲನೋಪಾದಿ ಚೇತನ ಪ್ರಕೃತಿಯೊಳು ಅನ್ನಾದ ಹನ್ನಾಹ್ವಯದಿ ಕರೆಸುವ ಬ್ರಹ್ಮ ಶಿವರೂಪಿ ಓದನಪ್ರದ ವಿಷ್ಣು ಪರಮಾಹ್ಲಾದ ನೀವು ತೃಪ್ತಿಪಡಿಸುವ ಗಾಧ ಮಹಿಮನ ಚಿತ್ರಕರ್ಮವ ನಾವ ಬಣ್ಣಿಸುವ. ಭೂತಿಯೊಳಡಗಿಪ್ಪ, ಭೂದಿಯೋಳು ಅಂದ್ರೆ ಭೂತಿ ಅಂತ ಹೇಳ್ತಾರಲ್ಲ, ಭಸ್ಮ. ಭಸ್ಮದಲ್ಲಿ ಅದರೊಳಗೆ ಇರತಕ್ಕ ಅನಲ ಅಂದ್ರೆ ಬೆಂಕಿ, ಬೂದಿ ಮುಚ್ಚಿದ ಕೆಂಡ ಅಂತ ನೋಡಿ. ಆ ತರ ಹೊರಗೆ ಕಾಣಿಸೋದಿಲ್ಲ, ಬರೀ ಬೂದಿ ಮಾತ್ರ ಕಾಣಿಸೋದು, ಅದರ ಒಳಗೆ ಕೆಂಡ ಇರುತ್ತದೆ, ಪ್ರಕಾಶಮಯವಾಗಿ ಆ ಕೆಂಡ ಇರುತ್ತದೆ. ಹೇಗೋ ಅದೇ ರೀತಿಯಾಗಿ ಎಲ್ಲ ಚೇತನರಲ್ಲೂ ಕೂಡ ಪ್ರಕೃತಿಯೊಳಗೆ ಜಡ ಪ್ರಕೃತಿಯಲ್ಲೂ ಕೂಡ ಪರಮಾತ್ಮ ಅನ್ನಾಹ್ವಯದಿ, ಅನ್ನ ಎನ್ನುವ ಹೆಸರಿನಿಂದ ಇದ್ದು ಬ್ರಹ್ಮ ಶಿವರೂಪಿ, ಬ್ರಹ್ಮರೂಪದಲ್ಲೂ ರುದ್ರರೂಪದಲ್ಲೂ ಇದ್ದು ಅನ್ನಾದನು, ಅನ್ನಾದ ಎನ್ನುವ ಹೆಸರಿನಿಂದಲೂ ಇದ್ದು ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ವಿಷ್ಣು ಅಂದರೆ ವಿಷ್ಣು ರೂಪದಿಂದ ಓದನಪ್ರದ ಅಂದರೆ ಅನ್ನವನ್ನು ಕೊಡುವವನಾಗಿ ಇದ್ದು ಪರಮಾಹ್ಲಾದ ನೀವುತ, ಎಲ್ಲ ಪ್ರಾಣಿಗಳಿಗೂ ಕೂಡ ಅನ್ನವನ್ನು ಕೊಟ್ಟು ನೋಡಿ. ಹಿಂದಿನ ಸಂಧಿಯಲ್ಲಿ ಹೇಳಿದ್ರು, ಪರಮಾತ್ಮ ಹಸಿವು ನೀರಡಿಕೆಯನ್ನ ಎಲ್ಲರಿಗೂ ಕೊಡ್ತಾನೆ, ದೇವತೆಗಳನ್ನ ಬಿಟ್ಟು ಎಲ್ಲರಿಗೂ ಕೊಡ್ತಾನೆ ಹಾಗೆ ಅಂತ ಹೇಳಿದ್ರು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅನ್ನಾದ, ಆ ಹಸಿವು ನೀರಡಿಕೆ ಹೋಗಬೇಕು ಅಂದ್ರೆ ಅನ್ನ ನೀರು ಬೇಕು. ಆ ಅನ್ನ ನೀರು ಕೊಡುವವನಾಗಿ ಅನ್ನಾದ ಎನ್ನುವ ಹೆಸರಿನಿಂದಲ ಇದ್ದು ಪರಮಾತ್ಮ ಕೊಟ್ಟು ಅವರಿಗೆ ಪರಮಾಹ್ಲಾದ ನೀವುತ ಸಂತೋಷವನ್ನು ಕೊಟ್ಟು ತೃಪ್ತಿಪಡಿಸುವ, ತೃಪ್ತಿಯನ್ನು ಕೊಡ್ತಾನೆ ನೋಡಿ. ಆ ತೃಪ್ತಿ ಬರೋದು ಅನ್ನ ನೀರಿನಿಂದಲೇ. ಜಾಸ್ತಿ ಲೋಟ ನೀರು ಕುಡಿಯಕ್ಕಾಗೋದಿಲ್ಲ, ಜಾಸ್ತಿ ಊಟನೂ ಮಾಡೋಕ್ಕಾಗೋದಿಲ್ಲ. ಏನ್ ಬಂದ್ಬಿಡುತ್ತದೆ? ಸಾಕು ಅಂತ ತೃಪ್ತಿ ಬಂದ್ಬಿಡುತ್ತದೆ ನೋಡಿ. ಆ ತರ ತೃಪ್ತಿಯನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ, ತೃಪ್ತಿಯನ್ನು ಕೊಡ್ತಾನೆ. ಅಗಾಧ ಮಹಿಮಾ, ಎಣಿಸಲಿಕ್ಕಾಗದಷ್ಟು ಪರಮಾತ್ಮನ ಮಹಿಮೆಗಳು. ಅಂತ ಪರಮಾತ್ಮನ ಚಿತ್ರಕರ್ಮವ, ವಿಚಿತ್ರವಾದ ವ್ಯಾಪಾರಗಳನ್ನು ಆವ ಬಣ್ಣಿಸುವ, ಯಾರು ತಾನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಹಾಗೆ ಅಂತ. ನಾದ ಭೋಜನ ಶಬ್ದದೊಳು ಭಿನ್ನೋದದು ಅದೋದನೋದಗದೊಳಗೆ ಘೋಷನು ವಾದದೊಳು ಶಾಂತಾಕ್ಯ ಝಠರಾಗ್ನಿಯೊಳು ಇರುತಿಪ್ಪ ವೈದಿಕ ಸುಶಬ್ದದೊಳು ಪುತ್ರ ಸಹೋದರಾನುಗರೊಳದಿ ಶಾಂತನ ಪಾದಕಮಲನವರತ ಚಿಂತಿಸು ಈ ಪರಿಯಲಿಂದ. ಭೋಜನ ಶಬ್ದದೊಳು ಅಂದ್ರೆ ಊಟ ಮಾಡುವಾಗ ಬರತಕ್ಕ ಶಬ್ದ ಭೋಜನ ಶಬ್ದ. ಅದರಲ್ಲಿ ನಾದ ಎನ್ನುವ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಓದನ ಉದಕದೊಳಗೆ ಅನ್ನ ಮತ್ತು ನೀರು, ಇವುಗಳಲ್ಲಿ ಬಿಂದು ಅಂತ ಪರಮಾತ್ಮನ ರೂಪ. ಬಿಂದು ರೂಪದಲ್ಲಿ ಪರಮಾತ್ಮ ಇದ್ದಾನೆ ನೋಡಿ. ಇದೆಲ್ಲ ಪರಮಾತ್ಮ ಯಾವ ರೂಪದಿಂದ ಯಾವುದರ ಒಳಗೆ ಇದ್ದಾನೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವಾತದೊಳು ಭಗವಂತನ ಗುಣಗಳನ್ನ ವಿವರಣೆ ಮಾಡೋದು ಅಂದ್ರೆ ಗಾಳಿ. ಆ ಶಬ್ದದಲ್ಲಿ
ನಾದ ಬಿಂದು ಘೋಷ, ಹಾಗೆ ಘೋಷ ರೂಪದಿಂದ. ಇನ್ನು ಜಠರಾಗ್ನಿಯಳು ಪ್ರಾಣಿಗಳ ಉದರದಲ್ಲಿ ಇರತಕ್ಕ ಆ ಅನಾದಿಗಳನ್ನೆಲ್ಲ ಜೀರ್ಣ ಮಾಡತಕ್ಕ ಜಠರಾಗ್ನಿ ಅಂತ ಏನಿದೆ, ಅಲ್ಲಿ ಶಾಂತಾಖ್ಯ, ಶಾಂತ ಎನ್ನುವ ರೂಪದಿಂದ ಪರಮಾತ್ಮ ಇದ್ದಾನೆ. ಹಾಗೆ ಅಂತ ಈ 4 ರೂಪ ಹೇಳ್ತಾರೆ. ಯಾವುದು? ನಾದ ಬಿಂದು ಘೋಷ ಶಾಂತ ಅತಿಶಾಂತ, ಹಾಗೆ ಅಂತ ಒಟ್ಟು ಇಲ್ಲಿ ಶಾಂತ ತನಕ ಹೇಳಿದ್ದಾರೆ. ಅತಿಶಾಂತ ಹೇಳ್ತಾರೆ ನೋಡಿ. ವೈದಿಕ ಶಬ್ದದೋಳು ವೇದಾಧ್ಯಯನದಿಂದ ಬರತಕ್ಕ ಶಬ್ದ, ಊಟ ಮಾಡುವ ಬರುವ ಶಬ್ದದಲ್ಲಿ ಬೇರೆ, ವೈದಿಕ ವೇದಾಧ್ಯಯನ ಮಾಡುವಾಗ ಬರುವ ಶಬ್ದ ಬೇರೆ ಆ ಶಬ್ದದಲ್ಲಿ. ಮತ್ತು ಪುತ್ರ ಸಹೋದರ ಅನುಗ, ಮಕ್ಕಳು ಸಹೋದರರು ಅನುಗ ಸುತ್ತಮುತ್ತ ಇರುವ ಬಂಧು ಬಾಂಧವರು, ಅವರಲ್ಲಿ ಅತಿಶಾಂತ ಎನ್ನುವ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮನ ಪಾದ ಕಮಲಗಳನ್ನ ಈ ಪರಿಯಲಿಂದ, ಈ ಪರಿಯ ಮೇಲೆ ಹೇಳಿದ ರೀತಿಯಲ್ಲಿ ತಿಳಿದು ಅನವರತ ಸದಾಕಾಲ ನಾವು ಚಿಂತಿಸಬೇಕು. ಹಾಗೆ ಅಂತ ಭೋಜನ ಶಬ್ದದಲ್ಲಿ ನಾದ, ಅನ್ನ ಉದಕದಲ್ಲಿ ಬಿಂದು, ಶಾಸ್ತ್ರಗಳಲ್ಲಿ ಘೋಷ, ಜಠರಾಗ್ನಿಯಲ್ಲಿ ಶಾಂತ, ವೇದಾಧ್ಯಯನ ಮಾಡುವಾಗ ಬರುವ ಶಬ್ದ ಮತ್ತು ಪುತ್ರ ಸಹೋದರರು ಅವರಲ್ಲಿ ಸುತ್ತಮುತ್ತ ಬಂಧು ಬಾಂಧವರು ಅವರಲ್ಲಿ ಇರತಕ್ಕ ಅತಿಶಾಂತ ಪರಮಾತ್ಮನನ್ನ ತಿಳಿದು, ದೇವರೆಲ್ಲಿ ಇಲ್ಲ ನೋಡಿ, ಊಟದಲ್ಲೂ, ಊಟ ಮಾಡುವ ಶಬ್ದದಲ್ಲೂ, ನೀರು ಎಲ್ಲದರಲ್ಲೂ ಇದ್ದಾನೆ. ಇದ್ದಾನೆ ಅಂದ್ರೆ ಅದು ಸಾಮಾನ್ಯ ಆಯ್ತು. ಇದು ಜ್ಞಾನ ಆಯ್ತು. ದೇವರಿದ್ದಾನೆ, ಹೌದು ಜ್ಞಾನ ಇದೆ. ದೇವರು ಯಾವ ರೂಪದಿಂದ ಇದ್ದಾನೆ ಅದನ್ನ ವಿಜ್ಞಾನ ಅಂತ ಕರೀತಾರೆ. ಇಲ್ಲಿ ಗುರುಗಳು ನಮಗೆ ವಿಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಪರಮಾತ್ಮನ ರೂಪಗಳನ್ನ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತ ಪರಮಾತ್ಮನ ಪಾದಕಮಲವನ್ನ ಚಿಂತನೆ ಮಾಡಬೇಕು. ಹಾಗೆ ಅಂತ ಇದಕ್ಕೆ ಪ್ರಮೇಯ ರತ್ನಾಕರ ಅಂತ ಒಂದು ಶಾಸ್ತ್ರ ಗ್ರಂಥ ಇದೆ. ಅದರಲ್ಲಿ ಈ ಬರುವ ಪ್ರಮಾಣ ಇದು, ಅದನ್ನು ಆಧರಿಸಿ ಇದನ್ನು ನಾವು ತಿಳ್ಕೋಬಹುದು ಅಂತನೂ ಇದೆ. ವೇದಮಾನಿರಮಾನೋ ಭಾಸ್ಯಗು ನೋದದಿ ಗುಣತ್ರಯ ವಿವರ್ಜಿತ ಸೋದರ ಸ್ಥಿತ ನಿಖಿಲ ಬ್ರಹ್ಮಾಂಡಾದ್ ವಿಲಕ್ಷಣನು ಸಾಧು ಸಮ್ಮತವೆನಿಸುತಿಹ ನಿಶುಸೀದ ಗಣಪತಿಯೆಂಬ ಶ್ರುತಿ ಪ್ರತಿಪಾದಿಸುವುದನವರತವನ ಗುಣ ಭ್ರಾಂತ ಕಾಣದಲೇ. ವೇದಾಭಿಮಾನಿಯಾದ ರಮೇದೇವಿಯಿಂದಲೂ ಕೂಡ ಅನುಪಾಸ್ಯ, ಉಪಾಸನೆ ಮಾಡಲಿಕ್ಕೆ ಅಸಾಧ್ಯ ಪರಮಾತ್ಮನ ಎಲ್ಲ ಗುಣಗಳನ್ನು ಲಕ್ಷ್ಮೀದೇವಿಯೂ ತಿಳಿದಿಲ್ಲ. ಅಂತ ಗುಣೋಧರಿ, ಗುಣ ಸಮುದ್ರ, ಗುಣತ್ರಯ ವಿವರ್ಜಿತ, ಸತ್ವಗುಣ ರಜೋಗುಣ ತಮೋಗುಣ ಅಂತ ಪ್ರಾಕೃತ ಗುಣಗಳು ಇಲ್ಲದವ, ಸೋದರ ಸ್ಥಿತ, ತನ್ನ ಉದರದಲ್ಲಿ ನಿಖಿಲ ಬ್ರಹ್ಮಾಂಡಾತ್ ವಿಲಕ್ಷಣನು, ತನ್ನ ಉದರದಲ್ಲಿ ಇರತಕ್ಕ ಬ್ರಹ್ಮಾಂಡಕ್ಕಿಂತ, ಬ್ರಹ್ಮಾಂಡ ಅಂದ್ರೆ ಏನು? ಜೀವ ಜಡ, ಅವರು ತಾನೇ ಇರೋದು ಬ್ರಹ್ಮಾಂಡ. ಈ ಜೀವ ಜಡಕ್ಕಿಂತ, ಇಡೀ ಬ್ರಹ್ಮಾಂಡಕ್ಕಿಂತ ವಿಲಕ್ಷಣನಾದವ ಪರಮಾತ್ಮ ಅಂತ. ಸಾಧು ಸಮ್ಮತವೆನಿಸುತಿಹ, ಸಾಧು ಜನರಿಗೆ ಸಮ್ಮತವಾದ ಪ್ರಮಾಣದ ಆಧಾರದಿಂದ ಅವನನ್ನ ತಿಳಿದು, ನಿಶುಸೀದ ಗಣಪತೆ ಅಂತ ಒಂದು ವೇದ ಮಂತ್ರ ಹೇಳ್ತಾ ಇದೆ. ಆ ವೇದ ಮಂತ್ರದ ಪ್ರಕಾರ ಅನವರತ ಎಲ್ಲ ಕಾಲದಲ್ಲೂ ಕೂಡ ಅವನ ಗುಣ, ಪರಮಾತ್ಮನ ಗುಣಗಳನ್ನ ಪ್ರಾಂತ ಕಾಣದಲೆ, ಅದರ ಕೊನೆಯನ್ನ ಕಾಣದಲೆ ಪ್ರತಿಪಾದಿಸುವರು. ಸರ್ವೋತ್ತಮನಾಗಿ ಎಲ್ಲವನ್ನು ಮಾಡ್ತಾನೆ ಅಂತೆ ಆ ವೇದಾದಿಗಳು ಅವನನ್ನು ಕೊಂಡಾಡ್ತಾ ಇದೆ ನೋಡಿ. ಆ ಶ್ರುತಿ ನೋಡಿ, ನಿಶುಸೀದ ಗಣಪತೆ, ನಿಶುಸೀದ ಗಣಪತೆ ಗಣೇಶೋತ್ಪಾಮಾಹುರ್ವಿಪ್ರತಮಂ ಕವೀನಾ ನರತೆ ತತ್ಕ್ರಿಯತೆ. ನಿನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಯಾರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನರತೆ ತತ್ಕ್ರಿಯತೆ, ನಿನ್ನನ್ನು ಬಿಟ್ಟು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ವೇದ ತಿಳಿಸಿಕೊಡ್ತಾ ಇದೆ. ಅದನ್ನು ನಾವು ಮನಗಾಣಬೇಕು. ಹಾಗೆ ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನಾವೇನು ಪೂಜಾದಿಗಳು ಮಾಡ್ತೀವಿ, ಆ ಪೂಜಾದಿ ಸಕಲ ಕಾರ್ಯವೂ ಕೂಡ ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾನೆ ಹೊರತು, ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾನೆ ಹೊರತು ಅದರ ಪುಣ್ಯವನ್ನು ಮಾತ್ರ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗೆ ಅಂತ ನಾವು ತಿಳಿಯಬೇಕು. ಅದರಿಂದ ನಾನು ಮಾಡಿದೆ ಅಂತ
ನಾವು ಹೇಳೋದು ಅದು ಸರಿಯಲ್ಲ ಹಾಗೆ ಅಂತ. ಕರೆಸುವನು ಮಾಯಾರಮಣತಾ ಪುರುಷ ರೂಪದಿ ತ್ರಿಸ್ಥಲಗದೊಳು ಪರಮ ಸತ್ಪುರುಷಾರ್ಥ ಮಹತ್ತತ್ವದೊಳಗಿದ್ದು ಸರಸಿಜ ಭವಾಂಡ ಸ್ಥಿತ ಸ್ತ್ರೀ ಪುರುಷ ತನ್ಮಾತ್ರಗಳ ಏಕೋತ್ತರ ದಶೇಂದ್ರಿಯಗಳ ಮಹಾಭೂತಗಳ ನಿರ್ಮಿಸಿದ ಮಾಯಾರಮಣ, ಮಾಯಾಪತಿಯಾದ ವಾಸುದೇವ ಮೂರ್ತಿ ತ್ರಿಸ್ಥಲಗಳೊಳು ಅಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಸ್ಥಳದಲ್ಲಿ ತಾ ಪುರುಷ ರೂಪದಿ, ಅಲ್ಲಿರುವ ಪರಮಾತ್ಮ ಯಾವ ರೂಪ? ಪುರುಷ ಎನ್ನತಕ್ಕ ರೂಪ ಅಂತ ಪುರುಷ ರೂಪದಲ್ಲಿ ಇದ್ದು, ಅದನ್ನೇ ಪುರುಷ ಸೂಕ್ತ ಅಂತ ಹೇಳ್ತೀವಿ ನೋಡಿ. ಆ ಪುರುಷ ರೂಪ, ಅದನ್ನೇ ವಿರಾಟ್ ರೂಪ ಅಂತಾನೆ ಹೇಳ್ತೀವಿ. ಪುರುಷ ರೂಪದಲ್ಲಿ ಇದ್ದು ಪರಮ ಸತ್ಪುರುಷಾರ್ಥ ಎಂದು ಕರೆಸುವನು. ಮುಕ್ತರಾದ ಜೀವರಿಗೆ ಸ್ವರೂಪಾನಂದವನ್ನ ಕೊಡತಕ್ಕವನು. ಪುರುಷಾರ್ಥದ ಸತ್ಪುರುಷಾರ್ಥದ, ಪರಮ ಸತ್ಪುರುಷಾರ್ಥದ, ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಕೊಡತಕ್ಕವ ಅಂತ ಆ ಪುರುಷನಿಗೆ ಒಂದು ಗುಣ ಇದೆ. ಅಂತ ಪರಮಾತ್ಮ ಮಹತ್ತತ್ವದೊಳಿದ್ದು, ಆ ಪುರುಷನಾಮಕ ಪರಮಾತ್ಮ ಮಹತ್ತತ್ವದೊಳಿದ್ದು ಸರಸಿಜ ಭವಾಂಡ ಸ್ಥಿತ, ಬ್ರಹ್ಮಾಂಡದ ಒಳಗೆ ಇರುವ ಸ್ತ್ರೀ ಮತ್ತು ಪುರುಷ ಮತ್ತು ತನ್ಮಾತ್ರ, ಶಬ್ದಸ್ಪರ್ಶ ರೂಪ ಅಂತ ತನ್ಮಾತ್ರಗಳು, ಶಬ್ದಸ್ಪರ್ಶ ರೂಪ ರಸಗಂಧ ಅಂತ ತನ್ಮಾತ್ರಗಳು, ಅವುಗಳಲ್ಲಿ ಏಕೋತ್ತರ ದಶೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಅದರಲ್ಲೂ ಮತ್ತು ಮಹಾಭೂತಗಳು, ಪೃಥ್ವಿ ಅಪ್ ತೇಜೋ ವಾಯು ಆಕಾಶ ಅಂತ ಪಂಚಭೂತಗಳು, ಎಲ್ಲವನ್ನು ಕೂಡ ನಿರ್ಮಿಸಿದ, ಅದನ್ನ ಸೃಷ್ಟಿ ಮಾಡಿದವ ಪರಮಾತ್ಮನೇ ಹಾಗೆ ಅಂತ. ಮಾಯಾಪತಿಯಾದ ವಾಸುದೇವನು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಆ 3 ಸ್ಥಳದಲ್ಲಿ ಇದ್ದು ಮುಕ್ತ ಜನರಿಗೆ ಎಲ್ಲ ಪುರುಷಾರ್ಥವನ್ನು ಕೊಡ್ತಾನೆ. ಸೃಷ್ಟಿಕಾಲದಲ್ಲಿ ಆ ಪರಮಾತ್ಮನೇ ಪುರುಷ ಎನ್ನುವ ರೂಪವನ್ನು ಧರಿಸಿ ಮಹತ್ತತ್ವದಲ್ಲಿ ಇದ್ದು, ಮಹತ್ತತ್ವದ ಒಳಗೆ ಇದ್ದು, ಬ್ರಹ್ಮಾಂಡದಲ್ಲಿರತಕ್ಕ ಸ್ತ್ರೀ ಪುರುಷ ಮತ್ತು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚಭೂತಗಳು, ಮನಸ್ಸು, ತನ್ಮಾತ್ರೆಗಳು ಎಲ್ಲವನ್ನು ಕೂಡ 24 ತತ್ವಗಳು ಅಂತ ಏನಿದೆ ಎಲ್ಲವನ್ನು ದೇವರೇ ಸೃಷ್ಟಿ ಮಾಡಿದ ಪುರುಷ ರೂಪದಿಂದ ಅಂತ ಅರ್ಥ. ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಪರಮಾತ್ಮ 3 ಬಾರಿ ಪುರುಷ ರೂಪವನ್ನ ಧಾರಣೆ ಮಾಡಿದ್ದು ಅಂತ ಇದೆ ಅಂತ. ಮೊದಲು ಮಾಯಾನಾಮಕನಾದ ಆ ಲಕ್ಷ್ಮಿಯಲ್ಲಿ ಆ ಪುರುಷನಾಮಕ ಅಂದ್ರೆ ಏನು ವಾಸುದೇವ ಅಂತ ಏನ್ ಹೇಳ್ತೀವಿ, ಅವನು ವೀರ್ಯವನ್ನ ಆಧಾನ ಮಾಡ್ತಾನೆ ಹಾಗೆ ಅಂತ, ಅದರಿಂದ ಬ್ರಹ್ಮಾಂಡದ ಸೃಷ್ಟಿಯಾಯಿತು ಹಾಗೆ ಅಂತ. 2ನೇ ಬಾರಿ ಬ್ರಹ್ಮದೇವರ ಶರೀರಭೂತವಾದ ಮಹತ್ತತ್ವದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಇರತಕ್ಕ ಒಂದು ರೂಪ ಅಂತ ಭಾಗವತದಲ್ಲಿ ನಾವು ನೋಡ್ತೀವಿ ಮಾಡಿ ಈ ಸೃಷ್ಟಿಯಾದಿಗಳನ್ನ ಹಿಂದೆ ಏನ್ ಹೇಳಿದ್ರು ಆ ಎಲ್ಲ ಸೃಷ್ಟಿಯನ್ನು ಕೂಡ ಪರಮಾತ್ಮ ಮಾಡ್ತಾನೆ ಹಾಗೆ ಅಂತ. ಇನ್ನು 3ನೇ ಪುರುಷ ರೂಪ ಯಾವಾಗ ತೆಗೆದುಕೊಳ್ತಾನೆ ಅಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶರೀರಗ ಪುರುಷ ತ್ರಿಗುಣದಿ ಶ್ರೀ ಸಹಿತ ತಾನಿದ್ದು ಜೀವರಿಗಾಸೆ ಲೋಪಾಜ್ಞಾನ ಮದ ಮತ್ಸರ ಕುಮೋಹ ಕ್ಷುಧ ಹಾಸ ಹರುಷ ಸುಷುಪ್ತಿ ಸ್ವಪ್ನ ಪಿಪಾಸ ಜಾಗೃತಿ ಜನ್ಮ ಸ್ಥಿತಿ ಮೃತಿ ದೋಷ ಪುಣ್ಯ ಜಯಾಪಜಯ ದ್ವಂದ್ವಗಳ ಕಲ್ಪಿಸಿದ. ಈ ಶರೀರಗ ಅಂದ್ರೆ ಈ ಶರೀರದಲ್ಲಿ ನಾವೇನ್ ಕಾಣತಕ್ಕ ಈ ಸ್ಥೂಲ ಶರೀರ, ಪ್ರಾಣಿಗಳ ಶರೀರ ಇದಲ್ವಾ ಸ್ಥೂಲ ಶರೀರ, ಅದರಲ್ಲಿ ಇದ್ದು ಆ ಪುರುಷನಾಮಕ ಪರಮಾತ್ಮ, ಅವನಿಗೂ ಕೂಡ ಪುರುಷ ಅಂತ ಹೆಸರು. ಇಡೀ ಶರೀರವನ್ನ ವ್ಯಾಪಿಸಿರುವ ರೂಪಕ್ಕೆ ಪುರುಷ ಅಂತ ಹೆಸರು. ಆ ಪುರುಷನಾಮಕ ಪರಮಾತ್ಮ ತ್ರಿಗುಣದಿ, ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲಿ ಇದ್ದು ಶ್ರೀ ಸಹಿತ ಅಂದ್ರೆ ಶ್ರೀ ಭೂ ದುರ್ಗಾ ಸಮೇತನಾಗಿ, ಸತ್ವಗುಣ, ರಜೋಗುಣ, ತಮೋಗುಣ ಇದೆ ಅಂದ್ರೆ ಲಕ್ಷ್ಮಿಯದ್ದೇ ರೂಪ ಅದು ಶ್ರೀ ಭೂ ದುರ್ಗಾ. ಅದು ಅವಳಿಂದ ನಿಯಮಿಸಲ್ಪಟ್ಟ ಆ ಪದಾರ್ಥದಲ್ಲಿ ಇದ್ದು ಜೀವರಿಗೆ ಏನ್ ಮಾಡ್ತಾನೆ, ಆಸೆ ಉಂಟಾಗುವಂತೆ ಮಾಡ್ತಾನೆ. ಲೋಭ, ಅಜ್ಞಾನ, ಮದ ಅಂದ್ರೆ ಗರ್ವ, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು, ಕುಮೋಹ ಮೋಹಗಳು, ಕ್ಷುಧ ಅಂದ್ರೆ ಹಸಿವು, ಹಾಸ ನಗು, ಹರುಷ ಸಂತೋಷ, ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ, ಸ್ವಪ್ನ ಕನಸು, ಪಿಪಾಸ ಅಂದ್ರೆ ಬಾಯಾರಿಕೆ, ಜಾಗ್ರತೆ ಅಂದ್ರೆ ಎಚ್ಚರಿಕೆ, ಜನ್ಮ ಹುಟ್ಟೋದು, ಸ್ಥಿತಿ ಸಂರಕ್ಷಣೆ ಮಾಡೋದು, ಸ್ಥಿತಿ
ಜಾಗ್ರತೆ, ಜನ್ಮ ಅಂದ್ರೆ ಹುಟ್ಟು, ಸ್ಥಿತಿ ಅಂದ್ರೆ ಸಂರಕ್ಷಣೆ, ಮೃತಿ ಅಂದ್ರೆ ಮರಣ, ಇನ್ನು ದೋಷ, ಪಾಪ, ಪುಣ್ಯ, ಜಯ, ಅಪಜಯ ಅಂದ್ರೆ ಸೋಲೋದು, ಗೆಲೋದು, ಈ ದ್ವಂದ್ವಗಳು ಎಲ್ಲವನ್ನು ಕೂಡ ಕಲ್ಪಿಸಿದ. ಇದೆಲ್ಲವನ್ನು ಕೂಡ ಕೊಡ್ತಾನೆ. ಈ ಬಂದಾಗ ಏನ್ ಮಾಡಬೇಕು ಅಂತನೂ ಅವನೇ ತಿಳಿಸಿಕೊಡ್ತಾನೆ. ಇದರಿಂದ ಪಾರು ಆಗೋದು ಹೇಗೆ ಅಂತ ಅದನ್ನು ತಿಳಿಸಿಕೊಡ್ತಾನೆ. ಅದರಿಂದ ಸುಖವಾಗಲಿ ಬಹು ದುಃಖವಾಗಲಿ, ಜ್ಞಾನ ಆಗಲಿ ಅಜ್ಞಾನ ಆಗಲಿ, ಎಲ್ಲವನ್ನೂ ಎಲ್ಲ ಜೀವರಾಶಿಗೂ ಕೂಡ ಕೊಡುವವ ಈ ಪುರುಷರೂಪಿ ಪರಮಾತ್ಮ ಅಂತ. ಇದು ಅಧ್ಯಾತ್ಮ ಸಂಬಂಧಪಟ್ಟ ಒಂದು ಪುರುಷ ರೂಪ ಹಾಗೆ ಅಂತ. ಸೊ ಅಧಿದೇವ, ಅಧಿಭೂತ, ಅಧ್ಯಾತ್ಮ ಅಂತ ಇದೆಲ್ಲವೂ ಕೂಡ ಪುರುಷಮಯ ಆಗಿದೆ ಹಾಗೆ ಅಂತ. ಅದರಿಂದ ಪುರುಷ ಸೂಕ್ತ ಅದರಲ್ಲೂ 3 ವರ್ಗ ಇದು ನೋಡಿ. ಇದನ್ನೇ ನಾವು ಚಿಂತನೆ ಮಾಡಬಹುದು. ತ್ರಿವಿಧ ಗುಣಮಯ ದೇಹ ಜೀವಗೆ ಕವಚದಂತದಿ ತೊಡಿಸಿ ಕರ್ಮ ಪ್ರವಹದೊಡು ಸಂಚಾರ ಮಾಡಿಸುತ್ತಿಪ್ಪ ಜೀವರನ ಕವಿಸಿ ಮಾಯಾ ರಮಣ ಮೋಹವ ಭವಕ್ಕೆ ಕಾರಣನಾಗುವನು ಸಂಶ್ರವಣ ಮನನವ ಮಾಳ್ಪರಿಗೆ ಮೋಚಕ ನೆನೆಸುತ್ತಿಪ್ಪ. ಅಂದ್ರೆ ಆಯ್ತು, ಎಲ್ಲ ದೋಷ ಎಲ್ಲ ಅವನೇ ಕೊಡ್ತಾನೆ ಅಂತ ಆದಮೇಲೆ ನಾವು ಪಾರಾಗೋದು ಹೇಗೆ, ಈ ಸಂಸಾರದಿಂದ ಹೊರಗೆ ಬರೋದು ಹೇಗೆ? ಅದನ್ನ ಈ ಪುರುಷನಾಮಕ ಪರಮಾತ್ಮನ ಮಾಯ, ಆ ಮೋಹಕ ಶಕ್ತಿ ಇದಲ್ಲ, ಅದರಿಂದ ಹೊರಗೆ ಬರೋದು ಹೇಗೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ತ್ರಿವಿಧ ಗುಣಮಯ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ವಿಧವಾದ ಗುಣಗಳು 3 ವಿಧವಾದ ಜೀವರಾಶಿಗಳಲ್ಲಿ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಈ ಶರೀರದಲ್ಲೂ ಆ ಗುಣಗಳು ಹೆಚ್ಚು ಕಡಿಮೆ ಆಗ್ತಾ ಇದೆ. ಸಾತ್ವಿಕರಿಗೆ ಸತ್ವಗುಣ ಸ್ವಲ್ಪ ಜಾಸ್ತಿ ಇರುತ್ತದೆ, ರಜೋಗುಣ ತಮೋಗುಣ ಇರುತ್ತದೆ, ಸತ್ವಗುಣ ಜಾಸ್ತಿ ಇರುತ್ತದೆ. ಇನ್ನು ರಾಜಸ ಸ್ವಭಾವರಿಗೆ ರಾಜಸ ಗುಣ ಈ ಶರೀರದಲ್ಲಿ ಜಾಸ್ತಿ ಇರುವಂತೆ ದೇವರು ಸೃಷ್ಟಿ ಮಾಡ್ತಾನೆ. ಇನ್ನು ತಮೋಯೋಗ್ಯರಿಗೆ ತಾಮಸ ಗುಣ ಹೆಚ್ಚಾಗುವಂತೆ ಮಾಡಿ ಆ ಜೀವಕ್ಕೆ ದೇಹ ಕವಚದಂತದಿ, ದೇಹಕ್ಕೆ ಒಂದು ಕವಚ ಇದ್ದಾಗೆ ಅದನ್ನು ತೋಡಿಸಿ ಕರ್ಮ ಪ್ರವಾಹದೊಳು, ಕರ್ಮ ಪ್ರವಾಹ ಅಂದ್ರೆ ಅದನ್ನ ಪ್ರವಾಹ ಅಂತ ಹೇಳ್ತಾರೆ. ಪ್ರವಾಹ ಹೇಗೆ ಇರ್ತದೆ ನೋಡಿ, ನೀರಿನ ಪ್ರವಾಹ. ನದಿಯಲ್ಲಿ ಒಂದು ನೀರು ಹೋಯ್ತು ಖಾಲಿ ಆಯ್ತು ಅಂತ ಇಲ್ಲ ನೋಡಿ, ಮತ್ತೊಂದು ನೀರು ಬರ್ತಾ ಇರ್ತದೆ. ಅದರಿಂದ ನೀರು ಸದಾ ಹರಿತಾ ಇರ್ತದೆ ನದಿಯಲ್ಲಿ. ಅದರಿಂದ ಏನ್ ಹೇಳ್ತೀವಿ, ನೀರಿನ ಪ್ರವಾಹ ಅಂತ. ಒಂದು ನೀರು ಹೋದ ಮೇಲೆ ಮತ್ತೊಂದು ನೀರು ಬರ್ತಾನೆ ಇರ್ತದೆ. ಅದೇ ತರ ಕರ್ಮ ಪ್ರವಾಹ ಅಂದ್ರೆ ಏನು, ಒಂದು ಕರ್ಮ ಮುಗೀತು ಮತ್ತೊಂದು ಕರ್ಮ. ಬೆಳಿಗ್ಗೆ ಊಟ ಆಯಿತು, ರಾತ್ರಿ ಊಟ, ರಾತ್ರಿ ಊಟ ಆಯಿತು, ಬೆಳಿಗ್ಗೆ ಊಟ. ಇದು ಊಟದ ಪ್ರವಾಹ ನಮ್ದು. ಅದೇ ತರ ಕರ್ಮ ಪ್ರವಾಹ, ಕರ್ಮ ಪ್ರವಾಹದಲ್ಲಿ ಜೀವರನ್ನ ಸಂಚಾರ ಮಾಡಿಸುತ್ತಿಪ್ಪ. ಆ ಕರ್ಮ ಪ್ರವಾಹದಲ್ಲಿ ಅವರು ಸಂಚಾರ ಮಾಡ್ತಾ ಇರ್ತಾರಂತೆ. ನದಿಯಲ್ಲಿ ಸಂಚಾರ ಮಾಡುವಂತೆ ಕರ್ಮ ಪ್ರವಾಹದಲ್ಲಿ ನಾವು ಸಂಚಾರ ಮಾಡ್ತಾ ಇರ್ತೇವೆ. ಆ ಕರ್ಮವನ್ನ ಮೀರ್ಲಿಕ್ಕಾಗೋದಿಲ್ಲ ನೋಡಿ. ದೇವರು ಮಾಡಿ ಏನೇ, ಈ ಮನೆಯಲ್ಲಿ ಯಾಕೆ ಹುಟ್ಟಬೇಕು, ಕರ್ಮ ಕಾರಣ. ಈ ಮನುಷ್ಯರಾಗಿ ಯಾಕೆ ಹುಟ್ಟಬೇಕು, ಕರ್ಮ ಕಾರಣ. ಪ್ರಾಣಿಯಾಗಿ ಯಾಕೆ ಹುಟ್ಟಬೇಕು, ಕರ್ಮ ಕಾರಣ. ಸುಖ ಯಾಕೆ ಪಡಬೇಕು, ಕರ್ಮ ಕಾರಣ. ಬ್ರಹ್ಮದೇವರಿಂದ ಶುರು ಮಾಡಿ ತೃಣ ಪರ್ಯಂತ ಎಲ್ಲರಿಗೂ ಕೂಡ ಈ ಕರ್ಮದ ಬಂಧನದಲ್ಲಿ ಕಟ್ಟಿ ಹಾಕಿ ಇಟ್ಟಿದ್ದಾನೆ. ಆ ಕರ್ಮ ಪ್ರವಾಹದಲ್ಲಿ ಎಲ್ಲ ಜೀವರಾಶಿಗಳು ಹೋಗ್ತಾ ಇರ್ತಾರೆ. ಮಾಯಾರಮಣ, ಮಾಯಾಪತಿಯಾದ ಈ ವಾಸುದೇವ ಮೋಹವ ಕವಿಸಿ, ಅದೇ ಕವಚದಲ್ಲಿ, ಕವಚ ರೂಪದಲ್ಲಿ ಇದೆ ಆ ದೇವರ ಕರ್ಮ. ಅದರ ಮೇಲೆ ಮೋಹ ಇದೆ. ಆ ಮೋಹವನ್ನ ಸುತ್ತಿ ಹಾಕಿಸಿ ಭವಕ್ಕೆ ಕಾರಣನಾಗುವನು. ಆ ಮೋಹದಿಂದ ಸಂಸಾರಕ್ಕೆ ಕಾರಣನಾಗ್ತಾನೆ ದೇವರು. ಈ ರೀತಿಯಾಗಿ ಕರ್ಮ ಮತ್ತು ಮೋಹ ಎರಡನ್ನು ನಮಗೆ ಕೊಟ್ಟು ದೇವರು ನಮ್ಮನ್ನ ಸಂಸಾರದಲ್ಲಿ ಇಟ್ಟಿದ್ದಾನೆ. ಅದರಿಂದ ಮೋಹ ಹೋಗಬೇಕು, ಕರ್ಮ ಹೋಗಬೇಕು. ಎರಡಕ್ಕೆ ಹೋಗೋದಕ್ಕೆ ಒಂದೇ ಸಾಧನ ಯಾವುದು, ಪರಮ. ಅದನ್ನೇ ಹೇಳ್ತಾರೆ ನೋಡಿ, ಶ್ರವಣ ಮನನ ಮನನವ ಮಾಳ್ಪರಿಗೆ. ಯಾರು ಪರಮಾತ್ಮನ ಮಹಿಮೆಯನ್ನ ಕೇಳಿ ಮನನ ಮಾಡ್ತಾರೆ. ಮನನ ಅಂದ್ರೆ ಏನು, ಮತ್ತೆ ಮತ್ತೆ ಇದಕ್ಕೇನ್ ಕಾರಣ ಅಂತ ಯುಕ್ತಿ ಚಿಂತನೆ ಮಾಡೋದು. ಇದಕ್ಕೇನ್ ಕಾರಣ, ದೇವರೇ ಸೃಷ್ಟಿ ಮಾಡಿದ, ಏನ್ ಕಾರಣ ಹಾಗೆ ಅಂತ ಯುಕ್ತಿ ಚಿಂತನೆ ಮಾಡಿ ಆವರ್ತಿ ಮಾಡ್ತಾ ಇರ್ತೀವಿ ನೋಡಿ. ಅದನ್ನೇ ಚಿಂತನೆ ಮಾಡ್ತಾ ಇರ್ತೀವಲ್ಲ. ಯಾರು ಆ ರೀತಿಯಾಗಿ ಮಾಡ್ತಾರೆ ಅವರಿಗೆ ಮೋಚಕ ನೆನೆಸುತ್ತಿಪ್ಪ. ಅವರಿಗೆ ಪರಮಾತ್ಮ ಮೋಚಕನಾಗ್ತಾನೆ. ಸಂಸಾರದ ಬಂಧನವನ್ನು ಮಾಡ್ತಾನೆ, ಸಂಸಾರದಿಂದ ಮೋಚನವನ್ನು ಮಾಡ್ತಾನೆ. ಯಾರು ದೇವರ ಕಥಾಶ್ರವಣ ಮಾಡಿ ಶ್ರವಣ ಮನನ ಧ್ಯಾನ ಮಾಡ್ತಾರೆ ಅವರಿಗೆ ಮೋಚಕನಾಗ್ತಾನೆ. ಬಂಧಕಂದು ಎಲ್ಲರಿಗೂ ಹೌದು, ಆದರೆ ಮೋಚನೆ ಮಾತ್ರ ಕೀ ಮಾತ್ರ ಯಾರಿಗೆ ಕೊಡ್ತಾನೆ,
ಯಾರು ತನ್ನ ಶ್ರವಣ ಮನನ ಮಾಡ್ತಾರೋ ನೋಡಿ, ಜ್ಞಾನಕ್ಕೆ ಇರುವ ಶಕ್ತಿ ಅದು. ಪರಮಾತ್ಮನ ತತ್ವಜ್ಞಾನಕ್ಕೆ ಏನು ಶಕ್ತಿ ಇದೆ ಹಾಗೆಂದ್ರೆ ಈ ರೀತಿಯಾದ ಮೋಚನ ಮಾಡುವ ಶಕ್ತಿ ಅದು ಪರಮಾತ್ಮನ ತತ್ವಜ್ಞಾನಕ್ಕೆ. ಅದಕ್ಕೆ ಹರಿಕತೆ ಕೇಳಬೇಕು ಹಾಗೆ ಅಂತ ದಾಸರು ಹೇಳ್ತಾ ಇರ್ತಾರೆ ನೋಡಿ. ಸಾಶನಾಹ್ವಯ ಸ್ತ್ರೀ ಪುರುಷರೊಳು ವಾಸವಾಗಿಹನೆಂದರಿತು ವಿಶ್ವಾಸ ಪೂರ್ವಕ ಭಜಿಸಿ ತೋಷಿಸಿ ಸ್ವಾವರೋತ್ತಮರ ಕ್ಲೇಶನಾಶನ ಅಚಲಗಳೊಳು ಪ್ರಕಾಶಿಸುತ್ತಲಿಹ ನಶನ ರೂಪೋಪಾಸನವ ಮಾಳ್ಪರಿಗೆ ತೋರ್ಪನು ತನ್ನ ನಿಜ ರೂಪ. ಸಾಶನಾಹ್ವಯ, ಅಶನ ಅಂದ್ರೆ ಭೋಜನ. ನಮಗೆ ಭೋಜನ ಅಂದ್ರೆ ಭಾರಿ ಇಷ್ಟ, ಅದರಿಂದ ನಿತ್ಯ ಭೋಜನ ಮಾಡುವವರು ನಮ್ದು ಸ್ವಭಾವ ಅದು. ಹುಟ್ಟಿದಾಗಿಂದ ನಾವು ಮಾಡ್ತಾ ಬರೋದು ಊಟ ಊಟ ಊಟ. ಅದರಿಂದ ಛಲ ಪ್ರಾಣಿಗಳು ನಮಗೆ ಶಾಸನರು ಅಂತ ಹೆಸರು. ಊಟ ಮಾಡ್ತಾ ಇರುವವರು ಅಂತ ಶಾಸನರಾದ ಸ್ತ್ರೀ ಪುರುಷರಳು, ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು, ಎಲ್ಲರಲ್ಲೂ ವಾಸವಾಗಿಹನೆಂದರಿತು. ಆ ಪುರುಷ ಎನ್ನತಕ್ಕ ರೂಪ ಸ್ತ್ರೀಯಾಗಲಿ ಪುರುಷರಾಗಲಿ ಎಲ್ಲರಲ್ಲೂ ಇರತಕ್ಕ ರೂಪ ಅದು. ಆ ಪುರುಷ ರೂಪವನ್ನ ಪರಮಾತ್ಮ ಇದ್ದಾನೆ ಅಂತ ನಾವು ಅರಿತು ವಿಶ್ವಾಸಪೂರ್ವಕ ಭಜಿಸಿ, ನಂಬಿಕೆಯಿಂದ ಅವರನ್ನ ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಸ್ವಾವರ ತೋಷಿಸಿ, ನಮಗಿಂತ ಕೆಳಗಿನ ಜ್ಞಾನ ಭಕ್ತಿಯಾದಿಗಳು ಇರುವವರು ಇರಬಹುದು, ಅಥವಾ ನಮಗಿಂತ ಉತ್ತಮವಾದ ಜ್ಞಾನ ಭಕ್ತಿ ಇರುವವರು ಇರಬಹುದು. ಎಲ್ಲರಿಗೂ ಕೂಡ ಅನ್ನಾದಿಗಳನ್ನು ಕೊಟ್ಟು ಸಂತೋಷಪಡಿಸಿ ಕ್ಲೇಶನಾಶಕನು ಕಷ್ಟ ಪರಿಹಾರಕನಾದ ಶ್ರೀಹರಿ ಎಲ್ಲರಿಗೂ ಅನ್ನಾದಿಗಳನ್ನು ಕೊಟ್ಟು ನಾವು ಪೂಜೆ ಮಾಡಿದರೆ ಪರಮಾತ್ಮ ಏನ್ ಮಾಡ್ತಾನೆ? ಕ್ಲೇಶನಾಶಕನಾದ ಶ್ರೀಹರಿ ಅಚಲಗಳೊಳು ಅಂದ್ರೆ ಪರ್ವತ, ಶಾಲಿಗ್ರಾಮ ಮುಂತಾದವುಗಳಲ್ಲಿ ಇದ್ದು ಅನಶನ ರೂಪ. ದೇವರಿಗೆ ಈ ಅಶನ ಯಾವುದು ಬೇಕಾಗಿಲ್ಲ. ನಾವು ಶಾಸನರು, ದೇವರು ಅನಶನ. ಅಂದ್ರೆ ಈ ಊಟಾದಿಗಳು ದೇವರಿಗೆ ಬೇಕಾಗೇ ಇಲ್ಲ, ನಮಗಷ್ಟೇ ಬೇಕು. ಅದರಿಂದ ದೇವರಿಗೆ ಅನಶನ ಅಂತ ಹೆಸರು. ಊಟ ಇಲ್ಲದವ ಅಂತ ಅರ್ಥ. ಈ ಊಟ ದೇವರು ಮಾಡೋದಿಲ್ಲ. ಪ್ರಕಾಶಿಸುತ್ತಲಿಹ ಅಂತ ಪರಮಾತ್ಮ ಪ್ರಕಾಶಮಯವಾಗಿ ಇದ್ದು ಉಪಾಸನಾ ಮಾಳ್ಪರಿಗೆ ಭೋಜನಾದಿಗಳನ್ನು ಕೊಟ್ಟು, ಅದು ಶಾಲಿಗ್ರಾಮಾದಿಗಳು ಇರಬಹುದು, ತದನಂತರ ವೈಶ್ವದೇವಾದಿ ಅಗ್ನಿ ಕಾರ್ಯಗಳು ಇರಬಹುದು, ತದನಂತರ ಬ್ರಾಹ್ಮಣ ಸಂತರ್ಪಣೆ ಅಂತ ಬ್ರಾಹ್ಮಣರಲ್ಲಿ ಭೋಜನಾದಿಗಳನ್ನ ಇರಬಹುದು, ಸ್ತ್ರೀ ಪುರುಷರು ಯಾರೇ ಇರಲಿ. ಈ ರೀತಿಯಾಗಿ ಯಾರು ಎಲ್ಲವೂ ಕೂಡ ಪರಮಾತ್ಮನೇ ಸ್ವೀಕಾರ ಮಾಡ್ತಾನೆ ಅಂತ ಯಾರು ಚಿಂತನೆ ಮಾಡ್ತಾರಲ್ಲ, ಆ ರೀತಿಯಾದ ಉಪಾಸನೆ ಮಾಳ್ಪರಿಗೆ ತನ್ನ ನಿಜ ರೂಪ ತೋರ್ಪನು, ತನ್ನ ನಿಜ ರೂಪವನ್ನ ಅಪರೋಕ್ಷವನ್ನು ಬಿಂಬವನ್ನ ತೋರಿಸುತ್ತಾನೆ ಅಂತ ಅರ್ಥ. ನೋಡಿ, ಬಿಂಬ ಯಾರು ಅಂತ ಹೇಳ್ತಾ ಬಂದ್ರು, ಈಗ ಏನ್ ಮಾಡ್ತಾರೆ? ಆ ಬಿಂಬವನ್ನ ಬಿಂಬರೂಪ ದರ್ಶನವನ್ನ ಪಡೆಯೋದಕ್ಕೆ ಏನ್ ಮಾಡಬೇಕು? ಮೊದಲು ಶ್ರವಣ ಮನನ ಧ್ಯಾನ ಮಾಡಬೇಕು. ತದನಂತರ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಅನ್ನಪಾನಾದಿಗಳು ಇರಬಹುದು. ಅನ್ನಪಾನಾದಿಗಳನ್ನ ನಾವು ಸ್ವೀಕಾರ ಮಾಡಬಹುದು, ಬೇರೆಯವರಿಗೆ ಕೊಡಬಹುದು. ಅದೆಲ್ಲವೂ ಕೂಡ ಪುರುಷ ರೂಪದಲ್ಲಿ ಪರಮಾತ್ಮ ಇದ್ದು ಸ್ವೀಕಾರ ಮಾಡ್ತಾನೆ ಅಂತ ಯಾರು ಚಿಂತನೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಅವರಿಗೆ ಪರಮಾತ್ಮ ಬಿಂಬ ಅಪರೋಕ್ಷವನ್ನ ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಪ್ರಕರದಂತರ ಚಿಂತಿಸುವುದಿ ಪ್ರಕೃತಿಯೊಡು ವಿಶ್ವಾದಿ ರೂಪವ ಪ್ರಕಟ ಮಾಳ್ಪೆನು ಯಥಾಮತಿಯೊಳು ಗುರುಕೃಪಾ ಬಲದಿ ಮುಕುರ ನಿರ್ಮಿತ ಸದನದೊಳು ಪೊಗೆ ಸ್ವಕೀಯ ರೂಪವ ಕಾಂಬ ತೆರೆದಲಿ ಅಕುಟಿಲಾತ್ಮಚರಾಚರದಿ ಸರ್ವತ್ರ ತೋರುವನು. ಪ್ರಕಾರಾಂತರ ಇನ್ನೊಂದು ರೀತಿಯಿಂದ ಚಿಂತಿಸುವುದು, ಚಿಂತನೆ ಮಾಡಬಹುದು ಅಂತ. ಹಿಂದೆ ಒಂದು ಪ್ರಕಾರ ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು, ಇನ್ನೊಂದು ರೀತಿಯಾದ ಚಿಂತನೆಯನ್ನು ಹೇಳ್ತಾರೆ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಗೆ ಚಿಂತನೆ ಮಾಡಬಹುದು ಅಂತ ಹೇಳ್ತಾರೆ ನೋಡಿ. ಈ ಪ್ರಕೃತಿಯೊಳು ಅಂದ್ರೆ ಈ ಪ್ರಕೃತಿಯಲ್ಲಿ ವಿಶ್ವಾದಿ, ವಿಶ್ವ, ತೇಜಸ, ಪ್ರಾಜ್ಞಾ ಅಂತ ನಾವು ಅನೇಕ ಪರಮಾತ್ಮನ ರೂಪಗಳನ್ನ ಹಿಂದೆ ನೋಡಿದ್ದೀವಿ. ಆ ರೂಪಗಳು ಗುರು ಕೃಪಾಬಲದಿ, ನೋಡಿ ಗುರುಗಳು ಜಗನ್ನಾಥದಾಸರೇ ಮುಂತಾದ ಉಪದೇಶ ಮಾಡ್ತಾರಲ್ಲ, ಗ್ರಂಥಗಳನ್ನು ಕೊಟ್ಟು ಅವರ ಕೃಪಾಬಲದಲ್ಲಿ ತಿಳಿದು ಯಥಾಮತಿಯೊಳು, ನಮ್ಮ ಬುದ್ಧಿಗೆ ಎಷ್ಟು ಆಗ್ತದೋ ಅಷ್ಟು, ಗುರುಗಳು ಹೇಳಿದ್ದು ಎಲ್ಲ ತಲೆಗೆ ಹೋಗೋದಿಲ್ಲ ನಮಗೆ. ನಮಗೆ ಎಷ್ಟು ಬುದ್ಧಿಗೆ ಅರ್ಥ ಆಗ್ತದೋ ಅಷ್ಟರ ಮಟ್ಟಿಗೆ ಪ್ರಕಟ ಮಾಳ್ಪ ನಮಗೆ ತಿಳಿಸಿಕೊಡ್ತಾನೆ, ಅದನ್ನ ನಾನು ಹೇಳ್ತೇನೆ ಅಂತ.
ಅದನ್ನ ಗುರುಗಳಾದ್ರು ಜಗನ್ನಾಥದಾಸರಾದರೂ ಹೇಗೆ ಹೇಳ್ತಾರೆ? ನನಗೆ ತಲೆಗೆ ಬಂದು ನಾನು ಹೇಳ್ತೀನಿ ಅಂತಲ್ಲ, ನಮ್ಮ ಗುರುಗಳು ನಮಗೆ ಎಷ್ಟು ತಿಳಿಸಿಕೊಟ್ಟಿದ್ದಾರೆ, ನನ್ನ ತಲೆಗೆ ಎಷ್ಟು ಬಂದಿದೆ ಅದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ಹಾಗೆ ಅಂತ. ಒಂದು ರೀತಿಯಾದ ಡಿಸ್ಕ್ಲೈಮರ್ ಇದು. ನನ್ನ ತಲೆಗೆ ಬಂದ ನಾನು ಹೇಳ್ತಾ ಇಲ್ಲ, ನಮ್ಮ ಗುರುಗಳು ಹೇಳಿದ್ದನ್ನು ನಾನು ಹೇಳ್ತೇನೆ. ನಮ್ಮ ಗುರುಗಳು ಹೇಳಿದ್ದೆಲ್ಲ ನನಗೆ ತಲೆಗೆ ಹೋಗಿಲ್ಲ, ನನಗೆ ತಲೆಗೆ ಎಷ್ಟು ಹೋಗಿದೆಯೋ ಅದನ್ನ ನಾನು ಈ ಕ್ರಮದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾರೆ. ಮುಕುರ ನಿರ್ಮಿತ ಸದನದೊಳು, ಮುಕುರ ಅಂದ್ರೆ ಕನ್ನಡಿ, ಒಂದು ಕನ್ನಡಿಯ ಮನೆ, ಗ್ಲಾಸ್ ಹೌಸ್ ಅಂತಾರೆ ನೋಡಿ, ಆ ತರ ಒಂದು ಗ್ಲಾಸ್ ಹೌಸು. ಅಲ್ಲಿ ಪೋಗೆ ಯಾರಾவது ಒಬ್ರು ಒಳಗೆ ಹೋದರೆ ಸ್ವಕೀಯ ರೂಪ ಕಾಂಬ ತೆರೆದಲ್ಲಿ, ಕನ್ನಡಿ ರೂಮ್ ಒಳಗೆ ನಾವು ಹೋದ್ರೆ ಏನ್ ಕಾಣಿಸ್ತದೆ? ನಮ್ಮದೇ ರೂಪ ಕಾಣಿಸ್ತದೆ. ಸುತ್ತಮುತ್ತ ಎಲ್ಲ ಕಡೆ ಏನ್ ಕಾಣಿಸ್ತದೆ? ನಮ್ಮದೇ ಕಾಣಿಸ್ತದೆ. ಹೇಗೋ ಹೌದೋ ನೋಡಿ, ಒಂದು ಕನ್ನಡಿ ರೂಮ್ ಒಳಗೆ ಹೋಗ್ತೀವಿ, ನಾವು ಹೋಗಿದ ಕೂಡಲೇ ಬಾಗಿಲನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಬಾಗಿಲು ಕ್ಲೋಸ್ ಮಾಡಿ ಆ ಬಾಗಿಲಲ್ಲೂ ಕನ್ನಡಿಯೇ ಇದೆ. ಈಗ ಸುತ್ತ ನೋಡಿದರೆ ನಮ್ದು ರೂಪ ಎಷ್ಟಿರುತ್ತದೆ ನೋಡಿ, ಊಹಾತೀತ ನೋಡಿ. ಸುತ್ತ ನಮ್ದೇ ಒಂದು 50 ರೂಪ ಕಾಣಿಸ್ತದೆ ಅಂತ ಇಟ್ಕೊಳ್ಳಿ. 50 ಕನ್ನಡಿ ಇದೆ, 50 ರೂಪ ಕಾಣಿಸ್ತದೆ ಅಂತ ಇಟ್ಕೊಳ್ಳೋಣ. ಅದು ರಿಫ್ಲೆಕ್ಷನ್ ಆಗಿ ಇನ್ನಷ್ಟು ಹೋಗ್ತಾ ಇರ್ತದೆ. ಅದು ಒಟ್ಟು 50 ಅಂತ ಒಂದು ನಂಬರ್ ಇಟ್ಕೊಳ್ಳೋಣ. ಯಾರ್ದು ರೂಪ? ಅದು ನಮ್ಮದೇ ರೂಪ. ಹೇಗೋ ಅದೇ ತರ ಇದು ಒಂದು ಗುರುಗಳು ಕೊಡುವ ಒಂದು ಉದಾಹರಣೆ ಇದು. ಅದೇ ರೀತಿಯಾಗಿ ಅಕುಟಿಲಾತ್ಮಕ ಕುಟಿಲ ಅಂದ್ರೆ ಮೋಸ ಮಾಡುವ, ಕಪಟ ಮಾಡುವ ಬುದ್ಧಿ, ಆ ವಕ್ರ ಸ್ವಭಾವ ಇಲ್ಲದ ರುಜು ಸ್ವಭಾವನಾದ ಪರಮಾತ್ಮ ಶ್ರೀಹರಿ ಚರಾಚರದಿ ಸರ್ವತ್ರ ತೋರುವನು. ಅಲ್ಲ, ಒಂದು ಕನ್ನಡಿ ರೂಮ್ ಒಳಗೆ ಹೋದ್ರನೆ ನಮ್ಮದೇ ರೂಪ ಎಷ್ಟು ಕಾಣಿಸ್ತದೆ ಅಂದ್ರೆ, ದೇವರು ಎಲ್ಲಾ ರೂಪದಲ್ಲಿ ಇದ್ದಾನೆ ಅಂತ ನಾವ್ ಯಾಕೆ ಕಾಣಬಾರದು? ಎಷ್ಟು ಸುಂದರವಾದ ದೃಷ್ಟಾಂತ ನೋಡಿ ಗುರುಗಳು ತೋರಿಸಿಕೊಡ್ತಾರೆ. ಇನ್ನೊಂದು ರೂಪದಲ್ಲಿ ಚಿಂತನೆ ಅಂದ್ರೆ ಇದೆ. ಕನ್ನಡಿ ರೂಮ್ ಒಳಗೆ ಹೋದ್ರೆ ನಮ್ದು ಹೇಗೆ ರೂಪ ಸುತ್ತಮುತ್ತ ಎಲ್ಲಿ ತಿರುಗಿದ್ರು ನಮ್ದೇ ರೂಪ ಕಾಣಿಸ್ತದೆ. ಇದು ಈ ಬ್ರಹ್ಮಾಂಡ ಕನ್ನಡಿ ರೂಮ್ ಇದ್ದಾಗೆ, ಸುತ್ತಮುತ್ತ ಎಲ್ಲಿ ತಿರುಗಿದ್ರು ಕೂಡ ಯಾರು ಕಾಣಿಸ್ಬೇಕು? ಪರಮಾತ್ಮನೇ ಕಾಣಿಸ್ಬೇಕು. ಪರಮಾತ್ಮ ಅವನ ಅನುಗ್ರಹದಿಂದವೇ ಈ ಜೀವರು ಜಡ ಎಲ್ಲರೂ ಇದ್ದಾರೆ. ಒಳಗೆ ನಿಯಾಮಕನಾಗಿ ಪುರುಷ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಬ್ರಹ್ಮಾಂಡ ನಿರ್ಮಾಣ ಮಾಡುವಾಗಲೂ ಸರಿ, ಈ ಶರೀರವನ್ನ ನಿರ್ಮಾಣ ಮಾಡಿದಾಗಲೂ ಸರಿ, ಎಲ್ಲದರಲ್ಲೂ ಪುರುಷರೂಪಿ ಪರಮಾತ್ಮನನ್ನ ನಾವು ಕಾಣಬೇಕು ಹಾಗೆ. ಅದಕ್ಕೆ ಕೊಟ್ಟ ಉದಾಹರಣೆ ಅದು ಕನ್ನಡಿಯ ರೂಮ್ ಅಂತ. ಹಾಗೆ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.